ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಇಡ್ಲಿ ಮಾಡ್ತಿದ್ವಿ. ಅದ್ರ ಜೊತೆಗೆ ಸಂಡೇ ಮಾಡಿದ್ದು ಚಿಕನ್ ಸಾಂಬಾರು ಇತ್ತು. ಚಿಕನ್ ಸಾಂಬಾರು ಇರುತ್ತೆ ಅಂತಲೇ ಇಡ್ಲಿಗೆ ನೆನೆಸಿದ್ದು. ಇನ್ನೂ ಇಡ್ಲಿ ಎಲ್ಲ ರೆಡಿ ಆದಮೇಲೆ ನನ್ನ ಹಸ್ಬೆಂಡ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಅದ್ರ ಜೊತೆಗೆ ಅನ್ನ ಮತ್ತು ಮೊಸರು ಹಾಕಿ ಕೊಟ್ಟು ಕಳಿಸಿದ್ದಾಯಿತು. ಆದಮೇಲೆ ಸಿರಿಯವ್ರನ್ನ ಫ್ರೆಶ್ ಅಪ್ ಮಾಡಿ ಅವ್ರಿಗೂ ಇಡ್ಲಿ ತಿನ್ನಿಸಿ ನಾನು ಇನ್ನು ಬೆಳಿಗ್ಗೆನೇ ಚಿಕನ್ ತಿನ್ನಬೇಕಾಗುತ್ತಲ್ಲ ಅಂತೇಳಿ ಫಸ್ಟೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಅದಾದಮೇಲೆ ಸಿರಿಯವ್ರನ್ನ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟು ಬಂದೆ. ಆದಮೇಲೆ ಅಲ್ಲಿಂದ ಬಂದು ನಾನು ತಿಂಡಿ ಮಾಡಿ ಇನ್ನು ಮಧ್ಯಾಹ್ನದಂಗೆ ನಮ್ಮ ಅತ್ತೆ ಮಾವ ಇಬ್ಬರು ಮೈಸೂರಿಗೆ ಹೋಗಬೇಕಾಗಿತ್ತು ಸ್ವಲ್ಪ ಹಾಸ್ಪಿಟಲ್ಗೆ. ಹಾಗಾಗಿ ಅವರು ಹೊರಟರು. ನಾನಿನ್ನು ಬಾಕಿ ಕೆಲಸ ಎಲ್ಲ ಮಾಡಿ ಮುಗಿಸಿ ಸಿರಿಯವ್ರನ್ನ ಕರ್ಕೊಂಡ್ಬಂದು ಅವ್ರಿಗೂ ಮಾವನೇನು ಕಟ್ ಮಾಡಿಕೊಟ್ಟು ನಾನು ತಿಂದು ನಮ್ಮ ಅತ್ತೆ ಮಾವ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ನಾನೇ ಇವತ್ತು ಹಾಲು ಕರೆದು ಅದಾದಮೇಲೆ ಬಂದು ಸಿರಿಯವ್ರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಕಾಫಿ ಕುಡಿದು ಅದ್ರ ಜೊತೆಗೆ ಬಂದಿತ್ತು ಅದನ್ನು ತಿಂದು ಇನ್ನು ನಾನು ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಮಾವ ಬಂದರು. ಬರ್ತಾ ಹನಿ ಕೇಕ್ ತಂದಿದ್ರು. ಅದರಲ್ಲಿ ನಾನು ಸಿರಿ ಇಬ್ಬರು ತಿಂದು ರಾತ್ರಿ ಅಡುಗೆಗೆ ಅಡ್ಲಕಾಯಿ ಹಾಕಿ ಬಸ್ಸಾರು ಮಾಡೋಣ ಅಂತ ಮಾಡ್ತಿದ್ವಿ. ಮೊದಲು ಅಡ್ಲಕಾಯಿ ಬೇಳೆ ಟೊಮೊಟೊ ಕೂಗಿಸ್ಕೊಂಡು ಒಂದು ವಿಷಲ್ ಬಂದಾದಮೇಲೆ ಅದನ್ನು ತೆಗೆದು ಸೋರ್ಲಾಕಿ ಅದನ್ನು ಒಂದು ಕಡೆ ಪಲ್ಯ ಮಾಡಿ ಇನ್ನು ಈ ಕಡೆ ಸಾಂಬಾರ್ಗೆ ಅಂತೇಳಿ ಇಲ್ಲೂ ಒಗ್ಗರಣೆ ಮಾಡಿಕೊಂಡು ಆಡಿಸ್ಕೊಂಡಿದ್ದ ಮಸಾಲೆನ ಸೇರಿಸಿ ಅದಾದಮೇಲೆ ಏನು ಸೋಸಿದ ನೀರಿತ್ತು ಅದನ್ನು ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಬಸ್ಸಾರು ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ಪಂದನ.